ಲೋಕಸಭೆ ಚುನಾವಣೆಯನ್ನ ಗೆಲ್ಲಲೇಬೇಕು, ಇಷ್ಟು ಸೀಟ್ಗಳಂತೂ ಗಳಿಸ್ಕೊಳ್ಳೇಬೇಕು ಅನ್ನೋ ಒಂದು ಟಾಸ್ಕನ್ನು ಹೈಕಮಾಂಡ್ ಕಡೆಯಿಂದ ಕೊಟ್ಟಿದ್ದಾರೆ ಅನ್ನುವಂಥ ಮಾತಿದೆ. ಆದರೆ ಕಾಂಗ್ರೆಸ್ಗೇನು ನಾವು ಗ್ಯಾರಂಟಿ ಕೊಟ್ಟು ವಿಧಾನಸಭೆಯಲ್ಲಿ ಅಧಿಕಾರದಲ್ಲಿ ಹಿಡಿದಿದ್ದೀವಿ ಅಂತ ಅಂದಿದ ತಕ್ಷಣ ಅಷ್ಟು ಈಸಿ ಅಂತೂ ಅಲ್ಲವೇ ಅಲ್ಲ. ಕಬ್ಬಿಣದ ಕಡಲೆಯೇ ಒಂದಷ್ಟು ತಂತ್ರಗಾರಿಕೆ ಬೇಕೇ ಬೇಕು. ಆದರೆ ಇರುವಂತಹ ಸಚಿವರಿಗೆ ಗಾಳ ಹಾಕ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಏನು ಹೇಳ್ತೀರಿ ಇದಕ್ಕೆ? ನೋಡಿ ಮೇಡಮ್, ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿಗಳ ಕೊರತೆ ಏನಿಲ್ಲ. ಸುಮಾರು ಆಕಾಂಕ್ಷಿಗಳು ಇವತ್ತು ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಸಚಿವರುಗಳು ಉಸ್ತುವಾರಿಗಳಾಗಿ ಏನು ಬಂದು ನೇಮಕ ಆಗಿದ್ದರು ಅವರು ಈಗಾಗಲೇ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆದರೆ ಕಳೆದ ಚುನಾವಣೆಯಲ್ಲಿ ಏನು ತಪ್ಪುಗಳಾಗಿತ್ತು 2019ರಲ್ಲಿ, ಆ ತಪ್ಪುಗಳು ಮರುಕಳಿಸಬಾರ್ದು. ಏನು ಫಲಿತಾಂಶ ಬಂದಿತ್ತು 2019ರಲ್ಲಿ ಅದರ ತದ್ವಿರುದ್ಧವಾಗಿ, ಅಂದರೆ ಸುಮಾರು 25 ಸೀಟುಗಳು ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕು ಅನ್ನುವಂಥ ಒಂದು ಮಾನದಂಡದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಉಸ್ತುವಾರಿಗಳಾದಂತಹ ಮಾನ್ಯ ಸುರ್ಜೇವಾಲಾ ಸಾಹೇಬರು ನಿನ್ನೆ ಸಭೆಯನ್ನು ಮಾಡಿ ಒಂದು ಎಲ್ಲ 2009ರಿಂದ ಹಿಡಿದು 2019ರವರೆಗೂ ಎಲ್ಲ ಚುನಾವಣೆಗಳ ಫಲಿತಾಂಶಗಳ ಅಂಕಿಅಂಶಗಳನ್ನು ತೆಗೆದುಕೊಂಡು ಕೂಲಂಕಷವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ ಅಥವಾ ಎಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಕಡಿಮೆ ಅಂತರದಲ್ಲಿ ಬರುತ್ತೆ ಅನ್ನುವಂಥ ಒಂದು ಏನು ಇನ್ಪುಟ್ಗಳಿದೆ, ಏನು ಸಮೀಕ್ಷೆಗಳ ಬಂದಿದೆ, ಆಂತರಿಕ ಸಮೀಕ್ಷೆಗಳ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಯಾರನ್ನ ನಿಲ್ಲಿಸಬೇಕು, ಏನು ಮಾಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುತ್ತೆ. ಓಕೆ, ವಿಜೇಂದ್ರ ಅವರು, ಈಗ ಒಂದು ಕಡೆ ನೋಡ್ತಾ ಇದ್ದೀವಿ, ಈ BJP ಅನ್ನೋದು ಈಗಲೂ ಕೂಡ ನೀವು ಗ್ಯಾರಂಟಿಯನ್ನು ಎಷ್ಟರ ಮಟ್ಟಿಗೆ ವಿರೋಧಿಸಿದ್ರಿ ಅಂತಂದರೆ, ಆ ಗ್ಯಾರಂಟಿ ಪದ ಕೇಳಿದ್ರೇ ಇದು ಸರಿಯಲ್ಲ, ಇದೊಂದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾರಕ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ರಿ. ಈಗ ನೀವು ಅದೇ ಗ್ಯಾರಂಟಿ ಅನ್ನೋ ಪದ ಅಂದರೆ ಮೋದಿ ಗ್ಯಾರಂಟಿಯನ್ನು ಇಟ್ಕೊಂಡು ನೀವು ಎಲೆಕ್ಷನ್ಗೆ ಹೋಗ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವಿಚಾರ ಅಂತ ಬಂದಾಗ ಅವರು ಪಂಚ ಗ್ಯಾರಂಟಿಯನ್ನು ಇಟ್ಕೊಂಡು ಇದಕ್ಕೆ ಎಲೆಕ್ಷನ್ಗೆ ಹೋಗ್ತಾ ಇದ್ದಾರೆ. ಸೊ ಒಂದಷ್ಟು ಪೈಪೋಟಿಯನ್ನು ಕೊಡುವಂತಹ ಸಾಧ್ಯತೆ ಇರೋದಂತೂ ನಾವು ತಳ್ಳಿ ಹಾಕೋಕೆ ಆಗ್ತಾ ಇಲ್ಲ. ಆ ಭಯ ನಿಮಗೂ ಇರೋದಕ್ಕೇ ಈಗಾಗಲೇ ರಾಜ್ಯದಲ್ಲಿ JDS ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡಿದ್ದೀರಿ. ನಿಮ್ಮ ತಂತ್ರಗಾರಿಕೆ ಏನು? ಹಾಗಾದರೆ ಸಚಿವರನ್ನ ಕಣಕ್ಕಿಳಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಘಟಾನುಘಟಿಗಳು ಬರ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಮೇಡಮ್? ಮೊದಲೇದಾಗಿ ಏನು ಇವರು ಟಾಸ್ಕ್ಗಳು ಕೊಡ್ತಾ ಇದ್ದಾರೆ ಸಚಿವರುಗಳಿಗೆ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ನಾವು ಹೇಳ್ತೇವೆ. ಯಾಕಂದರೆ ಇವರು ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿರೋದು ಅಭಿವೃದ್ಧಿ ಮಾಡಲಿಕ್ಕೆ, ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರು ಕೊಟ್ಟಿರೋಂಥ ಏನು ಸಚಿವರ ಖಾತೆಗಳು ಕೊಟ್ಟಿದ್ದಾರಲ್ಲ ಅದು ಏನೋ ಡಿಪಾರ್ಟ್ಮೆಂಟ್ನ ಅಭಿವೃದ್ಧಿ ಮಾಡಲಿಕ್ಕೆ ಇವರಿಗೆ ಜನ ಆರ್ಸ್ ಕಳಿಸಿದ್ರು ವಿನಃ ನೀವು ಯಾವುದೋ ಲೋಕಸಭಾ ಟಾಸ್ಕ್ ತೊಗೊಳ್ಳಿ ಅಂತ ಹೇಳಿ ಕೊಟ್ಟಿಲ್ಲ. ಮೊದಲನೇದಾಗಿ ನಾವು ವಿರೋಧ ಮಾಡ್ತೇವೆ. ಎರಡನೇದಾಗಿ ನೀವು ಕೇಳ್ತಾ ಇದ್ದೀರಿ ಮೋದಿ ಗ್ಯಾರಂಟಿ ಅಂತ ಹೇಳ್ಬಿಟ್ಟು. ಮೇಡಮ್, ಮೋದಿ ಗ್ಯಾರಂಟಿಗೂ ಈ ಕಾಂಗ್ರೆಸ್ ಗ್ಯಾರಂಟಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಫ್ರೀ ಬೀಸ್ ಇವ್ರು ಕೊಡೋದು ಫ್ರೀ ಬೀಸ್, ನಾವು ಕೊಡೋದು ಜನಕ್ಕೆ ಏನು ಅವಶ್ಯಕತೆ ಇದೆ. ಸ್ಕೀಮ್ಸ್ಗಳು ಬೇರೆ, ನೀವು ಫ್ರೀ ಬೀಸ್ ಬೇರೆ. ಸ್ಕೀಮ್ಸ್ಗಳಂದರೆ ಯೋಜನೆಗಳು. ಈಗ ಜನ್ಧನ್ ಖಾತೆ ಆಗಿರ್ಬೋದು, ಉಜ್ವಲ ಯೋಜನೆ ಆಗಿರ್ಬೋದು, ಈ ಥರದ್ದೆಲ್ಲ ಅದರದ್ದೇ ಒಂದು ಚರ್ಚೆ ಮಾಡಬೇಕಾಗ್ತದೆ. ನಿಮಗೂ ಗೊತ್ತಿರೋ ವಿಚಾರನೆ, ಅಷ್ಟೊಂದು ಯೋಜನೆಗಳು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಮೋದಿ ಗ್ಯಾರಂಟಿಗೂ ಅದಕ್ಕೂ ಕಂಪೇರ್ ಮಾಡೋ ಅಗತ್ಯ ಇಲ್ಲ. ಜನ ಮೋದಿ ಅನ್ನೋದೇ ಗ್ಯಾರಂಟಿ ಅಂತ ಜನಕ್ಕೆ ಗೊತ್ತಾಗಿದೆ. ಸೊ ಹಂಗಾಗಿ ಕಳೆದ ಒಂದು ಏನು ಪಂಚರಾಜ್ಯ ಚುನಾವಣೆಯಲ್ಲಿ ನಮಗೆ 3 ರಾಜ್ಯ ದೊಡ್ಡ ರಾಜ್ಯದಲ್ಲಿ ನಾವು ಗೆದ್ದಿದ್ದೀವಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.